ಕಣ್ಣಾಗ ಒತ್ಬೇಡ, ನಾನು ತೆಗಿತೀನಿ ಇರು. ಇಳಿಕಿಳಿಕೆ ಎಲ್ಲಿ ನಾನು ನೋಡ್ತೀನಿ. ಕಣ್ ಬಿಡು, ಇರು ಒಂದ್ ನಿಮಿಷ, ಕಣ್ಣು ಮುಚ್ಚಬೇಡ. ಅಪ್ಪ, ಏನೋ ಕೇಶವ ಕಿರ್ಚ್ಬಿಟ್ಟೆ, ನೀನ್ ಕೂಗಿದ್ಕೆ ಭಯನೇ ಆಗೋಯ್ತು. ಅಪ್ಪ ನೀವ್ ಮಾಡ್ತಿರೋದಾದ್ರು ಏನಪ್ಪ ನೀವು? ಅವ್ರೇನೋ ಮಾಡ್ತಾ ಇದಾರೆ, ನನ್ ಕಣ್ಣಲ್ಲಿ ಧೂಳ್ ಬಿದ್ದಿತ್ತು, ತೆಗಿತಿದ್ರು ಅಷ್ಟೇ. ಓ ಧೂಳ, ಮತ್ತೇನ್ ಅನ್ಕೊಂಡ್ಯೋ ಚೋಟ್ ಮೆಣಸಿಕಾಯಿ? ಇಲ್ಲೋಡು, ವಯಸ್ಸಿಗೆ ಮೀರಿದ ಆಲೋಚನೆ ಮಾಡ್ದೆ ಅಂದ್ರೆ ಮೈ ಮೇಲೆ ಬಾಸುಂಡೆ ಬರ್ಬೇಕು, ಹಂಗ್ ಬಿಡ್ತೀನಿ ಗೂಸ್ನ. ಲೋ ಕೇಶವ, ಆ ಫೋನ್ ಯಾರ್ದು ನೋಡು. ಹಲೋ, ಯಾರು? ನಾನ್ ಕಣೋ, ರಾಮಕೃಷ್ಣ ಅಂಕಲ್. ನೀವೇನ್ ಅಂಕಲ್ ತಾತನ್ ತರ ಮಾತಾಡ್ತಿದ್ದೀರಾ? ಚೋಟುದ್ದ ಇಲ್ಲ, ನನ್ ವಯಸ್ಸಿನ ಬಗ್ಗೆನೇ ಮಾತಾಡ್ತೀಯಾ? ನಿಮ್ಮ ಅಪ್ಪ ಎಲ್ಲೋ? ಅಮ್ಮನ್ ಕಣ್ಣಲ್ಲಿ ಧೂಳ್ ಬಿದ್ದಿದೆ, ರುಬ್ತಾ ಇದ್ದಾರೆ. ಹಲೋ ಲೇ ದರಿದ್ರದವನೇ, ಚಿಕ್ಕ ಮಕ್ಕಳ ಮುಂದೆ ಏನು ಆ ಕಪಿಚೇಷ್ಟೆಗಳು? ನಿಲ್ಲಿಸ್ತೀರಾ? ಕೃಷ್ಣ ಅವ್ರೆ, ಆ ದರಿದ್ರ ನಿಮ್ಮ ಮೆದುಳಲ್ಲಿದೆ, ನನ್ನ ಮನ್ಸಲ್ಲಿ ಇಲ್ಲ. ಏನು ಒಂದೇ? ನಂದು ದರಿದ್ರದ ಮೆದುಳ? ಅಯ್ಯಯ್ಯೋ ಇಲ್ಲ ರೀ, ಮ್ಯೂಸಿಯಂ ಅಲ್ಲಿ ಇಡುವಂತ ಮೆದುಳು, ತಗೊಂಡೋಗಿ ಇಟ್ಕೊಳ್ಳಿ. ಅಷ್ಟಕ್ಕೂ ಯಾಕೆ ಕಾಲ್ ಮಾಡಿದ್ರಿ ಹೇಳಿ? ಯಾಕಂದ್ರೇನೋ ಇನ್ನೂ ಮನೆಗೆ ಬಂದಿಲ್ವಲ್ಲ. ನೀನ್ ಮಾಡ್ಬೇಕಾಗಿರೋ ಕೆಲ್ಸನೆಲ್ಲ ನನಗೆ ಹೇಳ್ತಿದ್ದಾರೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇವಾಗಾದ್ರೂ ಅರ್ಥ ಆಯ್ತಾ ನನ್ನ ಬೆಲೆ ಏನು ಅಂತ? ಕೃಷ್ಣ ಅವ್ರೆ, ನಾನಿಲ್ಲ ಅಂದ್ರೆ ಅಲ್ಲಿ ಒಂದು ಕೆಲಸನೂ ನಡೆಯಲ್ಲ. ಸಾಕ್, ಬಾಯಿ ಮುಚ್ಚು, ಬೇಗ ಒಂದ್ ಸಾಯಿ. ಬರ್ತೀನಿ ರೀ. ಯಾರೀ? ಕೃಷ್ಣ ಅವರು. ನಾನಲ್ಲಿ ಇಲ್ಲ ಅಂದ್ರೆ ಒಂದು ಕೆಲಸ ಕೂಡ ನಡೆಯಲ್ವಂತೆ. ಬೇಗ ಬಂದ್ಬಿಡು ಅಂತ ತುಂಬಾ ಬೇಡ್ಕೊತಾ ಇದ್ದಾರೆ. ಗಂಗಾ ಮೇಡಮ್ ಅವ್ರು ಇದ್ದಿದ್ರೆ ನಿಮ್ಗೆ ಇಷ್ಟೊಂದು ಕಷ್ಟ ಆಗ್ತಿರ್ಲಿಲ್ಲ. ಕೆಲವು ಕೆಲಸಗಳನ್ನ ಮೇಡಮ್ ಅವರೇ ನೋಡ್ಕೋತಿದ್ರು. ಹೌದು ಮೀನಾಕ್ಷಿ, ಮೇಡಮ್ ಅವ್ರು ಇಲ್ದಿರೋ ಲೋಪ ಸ್ಪಷ್ಟವಾಗಿ ಕಾಣಿಸ್ತಿದೆ. ಮೇಡಮ್ ಇದ್ದಿದ್ರೆ ಆ ಮನೆ ಬೇರೆ ತರನೇ ಇರ್ತಿತ್ತು. ಎಲ್ಲ ತಲೆ ಕೆಳಗಾಗೋಯ್ತು. ನೀವ್ ದೇವ್ರು ಅಂತ ನೋಡ್ತಿರೋ ಗಂಗಾ ಅವ್ರನ್ನ ನನ್ ಕಣ್ಣಾರೆ ನಾನು ಒಂದ್ಸತಿನೂ ನೋಡದೆ ಹೋಗಿದ್ದು ನನ್ ದುರಾದೃಷ್ಟನೇ ಇರ್ಬೋದು. ಅವ್ರು ಹೇಗಿದ್ದಾರೆ ಅಂತನೂ ನನಗೆ ಗೊತ್ತಿಲ್ಲ. ಗಂಗಾ ಮೇಡಮ್ ಅವ್ರನ್ನ ನೀನು ನೋಡದಿದ್ದಿದ್ದೇ ಒಳ್ಳೇದಾಯ್ತು ಮೀನಾಕ್ಷಿ. ನೋಡಿದ್ರೆ ಅಷ್ಟು ಒಳ್ಳೆ ವ್ಯಕ್ತಿಗ ಇಂಥ ಕಷ್ಟ ಕೊಟ್ಟೆ ಅಂತ ಹೇಳಿ ನೀನು ಜೀವನ ಪೂರ್ತಿ ಕೊರಗ್ತಿದ್ದೆ. ಮೇಡಮ್ ಅವರ ಯಾವಾಗ ನೆನೆಸ್ಕೊಂಡ್ರು ಅಳು ಬರುತ್ತೆ. ಬೇಡ ಮೀನಾಕ್ಷಿ, ಮೇಡಮ್ ಅವ್ರಿಲ್ಲ ಅನ್ನೋ ನಿಜನ ತಡ್ಕೊಳಕ್ಕೆ ಆಗಲ್ಲ. ಬದುಕಿದ್ದಾರೆ ಅನ್ನೋ ಭ್ರಮೆಲೆ ಬದುಕೋದೇ ಸುಖ. ಮೇಡಮ್ ಅವ್ರನ್ನ ಮರ್ತೋಗು. ಬರ್ತೀನಿ. ಏನ್ರಿ ನೀವ್ ಹೋಗ್ತಾ ಹಾಗೆ ಕೇಶವನ ಸ್ಕೂಲಿಗೆ ಬಿಟ್ಟು ಹೋಗಿ. ಬರ ಕೇಳು. ನಾನ್ ರೆಡಿ ಅಪ್ಪ. ಕೇಶವ! ಅಯ್ಯೋ ಏನಾಯ್ತಪ್ಪ?
ನಾವೇನು, ನಮ್ಮ ಪದ್ಧತಿ ಏನು, ನಮ್ಮ ಸಂಸ್ಕೃತಿ ಏನು, ನಮ್ಮ ಸಂಪ್ರದಾಯ ಏನು, ನಮ್ಮ ವ್ಯಕ್ತಿತ್ವ ಏನು, ನಮ್ಮ ವ್ಯವಹಾರ ಏನು, ಅಷ್ಟಕ್ಕೂ ನೀನು ಮಾಡಿದ್ದೇನು? ಏನಾಯ್ತು? ಅವನ್ ಏನ್ ತಪ್ಪು ಮಾಡ್ದಾರಿ? ಏನ್ ತಪ್ಪು ಮಾಡಿದ್ನಾ? ಹಣೆಗೆ ನಾಮ ಎಲ್ಲಿ? ತಲೆಗೆ ಎಣ್ಣೆ ಹಚ್ಚಿ ತಲೆ ಯಾಕೆ ಬಾಚ್ಕೊಂಡಿಲ್ಲ? ಅಪ್ಪ, ನಾಮ ಹಾಕೋ ಅಂತ ಒಂದ್ ಡೈಲಾಗ್ ಅಲ್ಲಿ ಹೇಳೋದನ್ನ ಇಷ್ಟುದ್ದ ಯಾಕೆ ಹೇಳ್ತಿದ್ದೀರಾ? ನಿಮ್ಮ ಅಪ್ಪನ್ಗೆ ಸಂಪ್ರದಾಯ ಸ್ವಲ್ಪ ಜಾಸ್ತಿ ಕಣೋ. ಸಂಪ್ರದಾಯ? ನನ್ನ ಸಂಪ್ರದಾಯ ಬಗ್ಗೆ ಆಮೇಲೆ. ಮೊದಲು ನೀನು ಹೋಗಿ ಕುಂಕುಮ ಕೊಬ್ಬರಿ ಎಣ್ಣೆ ತಗೊಂಡ್ ಬಾ. ತರ್ತೀನಿ. ತಗೊಳ್ರಿ. ಅದನ್ನ ಇಲ್ಲಿ ಕೊಡು. ಇಲ್ಲಿ ಬಾರೋ. ನಿತ್ಯನ ಜೈನ ಒಂದು ಮಾಡೋವರೆಗೂ ನಿಮ್ಮನೆ ನಮ್ಮನೆ ಚೆನ್ನಾಗಿರಲ್ಲ. ಅದಕ್ಕೆ ಆ ಕೆಲಸ ತಕ್ಷಣ ಆಗೋಗ್ಬೇಕು. ಇವತ್ತೇ ಒಂದು ನಿರ್ಧಾರ ತಗೊಳ್ಬೇಕು. ಇವಳ್ದು ಅತಿ ಆಸೆ ಅಷ್ಟೇ. ಇಷ್ಟು ದಿನ ನಡೆದೇ ಇರೋದು ಇವತ್ತು ನಡೆಯುತ್ತೆ ಏನೋ. ಅವ್ರೇನೋ ಕೊನೆ ಪ್ರಯತ್ನ ಮಾಡೋಣ ಅಂತ ಬಂದಿದ್ದಾರೆ, ಮಾಡ್ಲಿ ಬಿಟ್ರಿ. ಜೈ